ನಡು ರಾತ್ರಿ ಒಂದು ಸರ್ಕಾರಿ ಬಸ್ ರಣತಂಬೋರ್ ಅರಣ್ಯ ದಾರಿಯಲ್ಲಿ ಸಾಗುತ್ತಿದೆ. ಬಸ್ನಲ್ಲಿ 25 ಜನವಕರು. ಹೊರಗೆ ಕತ್ತಲೆ, ಹೆಡ್ಲೈಟ್ ಬೆಳಕಿನಲ್ಲೇ ಮುಳುಗಿದ ದಾರಿ. ಆದರೆ ಡ್ರೈವರ್ ರಾಮೇಶ್ಗೆ ಹೃದಯ ತುಂಬಾ ಭಯದಿಂದ ತೇಲುತ್ತಿದೆ. ಹಠಾತ್ ಬಸ್ಸಿನ ಮೇಲೊಂದು ಭಾರಿಯಾದ ಪ್ರಹಾರ. ಪ್ರಯಾಣಿಕರು ಅಚ್ಚರಿಯಿಂದ ತಲೆ ಎತ್ತಿ ನೋಡುತ್ತಾರೆ. ವಿಂಡೋ ಮೇಲೊಂದು ಭೀಕರ ಕಲ್ಮಶಭರಿತ ಕೆಂಪು ಕಣ್ಣುಗಳು. ಅದು ವನ್ರಕ್ಷಸ. ಕಪ್ಪು ಕೂದಲಿನಿಂದ ತುಂಬಿದ ದೈತ್ಯ, ಉರಿಯುವ ಕಣ್ಣುಗಳು, ದೊಡ್ಡ ಚುರುಕಾದ ಬಾಯಿಯಿಂದ ತೋಚುವ ವಿಷದ ಹಲ್ಲುಗಳು. ಇದು ಮಾತ್ರವಲ್ಲ, ಅದರ ಭೀಕರ ಕಿವಿದಳಿಕೆ ಬಸ್ಸನ್ನು ಕದಡಿಸುತ್ತಿತ್ತು. ಇದನ್ನು ಹೊಡೆಯಬೇಕು, ಅಮಿತ್ ಗಂಭೀರವಾಗಿ ಕರೆದನು. ಆತಲೇ ಕೆರೋಸಿನ್ ತಗುಲಿಸಿದ ಮೆಚ್ಚಿನ ಕಡ್ಡಿಯನ್ನು ದೈತ್ಯದ ಕೈಗೆ ಎಸೆಯುತ್ತಾನೆ. ದೈತ್ಯ ಚಳವಳಿಯಾಗುತ್ತದೆ. ಅದು ಮುಸುಕುತ್ತಾ ಹಿಂದೆ ಸರಿಯುತ್ತದೆ. ರಾಮೇಶ್ ಎಕ್ಸಿಲೇಟರ್ ಒತ್ತುತ್ತಾನೆ. ಬಸ್ಸು ವೇಗವಾಗಿ ಹೊರಟು ಹೋಗುತ್ತದೆ. ಪ್ರಯಾಣಿಕರು ಅಂಜಿದ ಕಣ್ಣುಗಳಿಂದ ಹಿಂದೆ ನೋಡುವುದಿಲ್ಲ. ಆ ದೈತ್ಯ ಮರಳಿದೆಯೋ ಇಲ್ಲವೋ ಯಾರಿಗೂ ಗೊತ್ತಿಲ್ಲ.